ಬೆಂಗಳೂರಿನ ಮೇಲೆ ಹಿಡಿತ ಸಾಧಿಸೋದಕ್ಕೆ ಡಿಕೆ ಬ್ರದರ್ಸ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ತಮ್ಮನ ರಾಜಕೀಯ ದಿಕ್ಕು ಬದಲಾಯಿಸ್ತಾರಾ ಸಹೋದರ ಡಿಕೆಶಿ? ಬೆಂಗಳೂರು ರಾಜಕಾರಣ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಡಿಸಿಎಂ ಡಿಕೆಶಿ ಮಾಡಿರುವ ಮಾಸ್ಟರ್ ಪ್ಲಾನ್ ಏನು? ತಮ್ಮ ಸಹೋದರನನ್ನ ಗ್ರಾಮೀಣದಿಂದ ಉತ್ತರಕ್ಕೆ ಶಿಫ್ಟ್ ಮಾಡ್ತಾರಾ? ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ಪ್ಲಾನ್ ಮಾಡಿದಾರಾ? ಬೆಂಗಳೂರು ಉತ್ತರ ಕ್ಷೇತ್ರದ ಕಾರ್ಯಕ್ರಮಗಳಲ್ಲಿ ಡಿಕೆ ಸುರೇಶ್ ಭಾಗಿಯಾಗ್ತಾ ಇದ್ದಾರೆ. ಹೊಸ ವರ್ಷ ಸಂಕ್ರಾಂತಿ ನೆಪದಲ್ಲಿ ಫೋನ್ ಆಡಿಯೋ ಮೂಲಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಸಾಧನೆ ಬಿಂಬಿಸ್ತಾ ಇದ್ದಾರೆ ಡಿಕೆ ಸುರೇಶ್. ಈ ಮೂಲಕ ಶುಭಾಶಯ ಕೋರ್ತಾ ಇದ್ದಾರೆ. ಮತ್ತೊಮ್ಮೆ ಆಶೀರ್ವಾದ ಮಾಡಿ ಅಂತ ಆಡಿಯೋ ಸಂದೇಶ ಕಳಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸಹ ಬೆಂಗಳೂರು ಉತ್ತರದಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಇನ್ನು ಮತ್ತೊಂದು ಕಡೆ ಸದಾನಂದ ಗೌಡ ರಾಜಕೀಯ ನಿರ್ಧಾರ ಬದಲಾವಣೆ ಮಾಡ್ತಾರಾ? ಚುನಾವಣೆ ನಿವೃತ್ತಿ ಅಂತ ಹೇಳಿದ್ರು, ಆದ್ರೆ ಈಗ ತಮ್ಮ ಯೋಚನೆ ಬದಲಾಯಿಸ್ತಾ ಇದ್ದಾರಾ? ನಿವೃತ್ತಿ ನಿರ್ಧಾರದ ಬಗ್ಗೆ ಈಗಾಗಲೇ ಏನೂ ಹೇಳಲ್ಲ ಅಂತ ಸದಾನಂದ ಗೌಡರು ಹೇಳಿದ್ದಾರೆ. ಹೈಕಮಾಂಡ್ ಕಡೆ ಬೆರಳು ಮಾಡ್ತಾ ಇದ್ದಾರೆ. ಡಿವಿಎಸ್ಗೆ ಟಿಕೆಟ್ ನೀಡೋದಿಲ್ಲ ಅಂತ ಹೈಕಮಾಂಡ್ ಹೇಳಿದೆ ಅಂತ ಬಿಎಸ್ವೈ ಹೇಳಿದ್ರು. ಹಾಗಾದ್ರೆ ನಿವೃತ್ತಿ ಘೋಷಣೆಗೆ ಹೈಕಮಾಂಡ್ ಒತ್ತಡ ಇತ್ತ? ಇನ್ನು ಮತ್ತೊಂದು ಕಡೆ ಸಿಟಿ ರವಿ ಕೂಡ ಬೆಂಗಳೂರು ಉತ್ತರದ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಪ್ರಶಾಂತ್, ಒಂದು ಕಡೆ ಡಿಕೆ ಸುರೇಶ್, ಸದಾನಂದ ಗೌಡರು ನಾನು ವಾಪಸ್ ಬರ್ತೀನಿ ಅನ್ನೋ ಸೂಚನೆ ಕೊಡ್ತಾ ಇದ್ದಾರೆ. ಅಂದರೆ ಈಗಾಗಲೇ ನಾಯಕರು ಹೋಗಿ ಭೇಟಿಯಾಗಿದ್ದಾರೆ. ಇನ್ನೊಂದು ಕಡೆ ಸಿಟಿ ರವಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂತ ಅನಿಸುತ್ತೆ ಈ ಕ್ಷೇತ್ರ. ಭಾಳ ನಿಶ್ಚಿತವಾಗಿ ಬೆಂಗಳೂರಿನ 3 ಸೀಟುಗಳು ಪ್ರತಿಷ್ಠಿತ ಇರ್ತವೆ. ಬೆಂಗಳೂರು ಸೌತ್ನಲ್ಲಿ ಅದರ ಡೆಮೋಗ್ರಫಿಯನ್ನು ನೋಡಿದಾಗ ಕಾಂಗ್ರೆಸ್ ತುಂಬ ಇನ್ರೋಡ್ಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸ್ತಾ ಇಲ್ಲ. ಅಂದರೆ ಬೆಂಗಳೂರು ಸೌತ್ ಒಂದು ರೀತಿ ಬಿ ಜೆ ಪಿ ಐ ಥಿಂಕ್ 91ರಿಂದ ಅದು ಬಿ ಜೆ ಪಿ ಬಳಿಯೇ ಇದೆ. ವೆಂಕಟಗಿರಿಗೌಡರು, ಅನಂತಕುಮಾರ್, ಈಗ ತೇಜಸ್ವಿ ಸೂರ್ಯ. ಬೆಂಗಳೂರು ಸೆಂಟ್ರಲ್ ಕಾಂಗ್ರೆಸ್ಗೆ ಅನಿಸ್ತಾ ಇದೆ ಮುಸ್ಲಿಂ ಬದಲಿ ನಾವು ಹಿಂದೂ ಕ್ಯಾಂಡಿಡೇಟ್ ಕೊಟ್ಟರೆ ಅದನ್ನು ಕೈಗೆ ತೆಗೆದುಕೊಳ್ಳಬಹುದಾ ಅಂತಕ್ಕಂಥದ್ರ ಬಗ್ಗೆ ಬೆಂಗಳೂರು ಸೆಂಟ್ರಲ್ ಬಗ್ಗೆ ಕಾಂಗ್ರೆಸ್ಗೊಂದು ಆಶಾವಾದ ಇದೆ. ಅದಕ್ಕಿಂತ ಜಾಸ್ತಿ ಆಶಾವಾದ ಇರತಕ್ಕಂಥದ್ದು ಬೆಂಗಳೂರು ಉತ್ತರ, ಒಕ್ಕಲಿಗ ಬಾಹುಳ್ಯ ಕ್ಷೇತ್ರ. ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ ಡಿ ಕೆ ಸುರೇಶ್ರನ್ನ ಕರ್ಕೊಂಡು ಬಂದು ಬೆಂಗಳೂರು ಉತ್ತರಕ್ಕೆ ನಿಲ್ಲಿಸಿದರೆ ಒಂದು ಒಕ್ಕಲಿಗ ಕನ್ಸಾಲ್ಟೇಷನ್ ಆಗುತ್ತೆ. ಬಿ ಜೆ ಪಿಯಲ್ಲಿ ಒಂದು ರೀತಿಯ ಗೊಂದಲ ಇದೆ. ಈಗ ಸದಾನಂದ ಗೌಡರು ನಿಲ್ಲಲ್ಲ ಅಂತ ಹೇಳಿದ ನಂತರ ಯಾರು ಬಂದು ನಿಲ್ತಾರೆ ಅಂತಕ್ಕಂಥದ್ರ ಬಗ್ಗೆ ಗೊಂದಲ ಇದೆ. ಅದರ ಲಾಭವನ್ನು ಪಡೆದುಕೊಂಡು ಬೆಂಗಳೂರು ಗ್ರಾಮಾಂತರ ಉತ್ತರ ಎರಡನ್ನೂ ಕೂಡ ಗೆಲ್ಲಬಹುದು. ಪಕ್ಕದಲ್ಲಿ ಚಿಕ್ಕಬಳ್ಳಾಪುರ ಇದೆ. ಈ ರೀತಿ ಪ್ಲ್ಯಾನ್ ಮಾಡ್ತಾ ಹೋದರೆ ಒಕ್ಕಲಿಗ ಸೀಟ್ಗಳನ್ನು ಗೆಲ್ಲಬಹುದು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ. ಹೀಗಾಗಿ ಡಿ ಕೆ ಸುರೇಶ್ರನ್ನ ತರಬೇಕೋ ಬೇಡವೋ ನನಗನ್ಸುತ್ತೆ ಇಟ್ ವಿಲ್ ಡಿಪೆಂಡ್ ಆನ್ ಪ್ರಯತ್ನ. ಡಿ ಕೆ ಶಿವಕುಮಾರ್ದಿದೆ ಸುರೇಶ್ರನ್ನ ಇಲ್ಲಿ ತಂದು ನಿಲ್ಲಿಸಬೇಕು, ಒಕ್ಕಲಿಗ ನಾಯಕತ್ವ ಬೆಂಗಳೂರಿನಲ್ಲಿ ತನ್ನ ಕೈಗೆ ಬಂದಂಗೆ ಆಗಬೇಕು ಅಂತಕ್ಕಂಥದ್ದು. ಆದರೆ ಬಿ ಜೆ ಪಿ ಜೆ ಡಿ ಎಸ್ ಏನು ಮಾಡ್ತವೆ, ಯಾವ ಕ್ಯಾಂಡಿಡೇಟನ್ನು ಕೊಡ್ತವೆ? ಯಾಕಂದರೆ ಡಿ ಕೆ ಶಿವಕುಮಾರ್ಗೂ ಗೊತ್ತಿದೆ ಡಿ ಕೆ ಸುರೇಶ್ರ ವಿರುದ್ಧ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟನ್ನು ಎಲ್ಲೇ ನಿಂತರೂ ಕೂಡ ಕೊಡುವ ಪ್ರಯತ್ನವನ್ನು ಬಿ ಜೆ ಪಿ ಮಾಡುತ್ತೆ. ಹೀಗಾಗಿ ಶತಾಯಗತಾಯ ಕಳೆದ ಬಾರಿ ಗೆದ್ದವರು ಯಾರು? ಡಿ ಕೆ ಸುರೇಶ್. ಈ ಬಾರಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ರನ್ನ ಶತಾಯಗತಾಯ ಗೆಲ್ಲಿಸ್ಕೊಳ್ಬೇಕು. ಪೊಲಿಟಿಕ್ಸ್ನಲ್ಲಿ ಆಟ ಹಾಗೆ ನಡೆಯುತ್ತೆ. ಡಿ ಕೆ ಸುರೇಶ್ರನ್ನ ಟಾರ್ಗೆಟ್ ಮಾಡುವ ಪ್ರಯತ್ನ ಸಿದ್ದರಾಮಯ್ಯ ಕ್ಯಾಂಪ್ನಿಂದ ನಡಿಬೋದು, ಬಿ ಜೆ ಪಿ ಕ್ಯಾಂಪ್ನಿಂದ ನಡಿಬೋದು. ಡಿ ಕೆ ಶಿವಕುಮಾರರ ಪ್ರತಿಷ್ಠೆ ಉಳಿಬೇಕಾದ್ರೆ ತಮ್ಮ ಕೂಡ ಒಂದು ಹೀ ಈಸ್ ಕ್ಯಾಪಬಲ್. ಡಿ ಕೆ ಸುರೇಶ್ ಇಸ್ ಅ ಕ್ಯಾಪಬಲ್ ಪೊಲಿಟಿಷಿಯನ್, ಇಸ್ ಅ ಗುಡ್ ಸ್ಟ್ರಾಟಜಿಸ್ಟ್. ಡಿ ಕೆ ಸುರೇಶ್ರಿಗೆ ಒಂದು ಪೊಲಿಟಿಕಲ್ ಅಕ್ಯುಮನ್ ಇದೆ. ಆದರೆ ರಾಜಕಾರಣದಲ್ಲಿ ಹಾಗಿರುತ್ತೆ, ನೀವು ಪೀಕಿಗೆ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮನ್ನು ಕಾಲು ಜಗ್ಗೋರು ಅಷ್ಟೇ ಸಂಖ್ಯೆಯಲ್ಲಿರ್ತಾರೆ. ಆ ಕಾರಣದಿಂದ ಬಿ ಜೆ ಪಿ ಕೂಡ ಒಂದು ಪ್ರಯತ್ನ ಮಾಡ್ಬೋದು. ಬೆಂಗಳೂರು ಉತ್ತರದಲ್ಲಿ ಈಗ ಸದಾನಂದ ಗೌಡ ಇಲ್ಲ ಅಂತಂದರೆ ಯಾರು? ಸಿ ಟಿ ರವಿ ಅವ್ರಿಗೆ ಅನಿಸ್ತಾ ಇದೆ ಚಿಕ್ಕಮಗಳೂರಿನಲ್ಲಿ ನಾನು ಸೋತಿದ್ದೀನಿ, ಮುಂದಿನ 5 ವರ್ಷಗಳ ಕಾಲ ಏನು ಮಾಡೋದು? ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಕೂಡ ತೆಗೆದುಹಾಕಲಾಯಿತು. ಕರ್ನಾಟಕದ ಬಿ ಜೆ ಪಿಯಲ್ಲೂ ಕೂಡ ಯಾವುದೇ ಜವಾಬ್ದಾರಿ ಇಲ್ಲ. ಇವತ್ತಿನ ರಾಜಕಾರಣಿಗಳಿಗೆ ಅನಿಸ್ತಾ ಇದೆ 5 ವರ್ಷ ನಾನು ಮನೆಯಲ್ಲಿ ಕುಳಿತರೆ ಕಳೆದು ಹೋಗ್ಬಿಡ್ತೀವಿ, ಜನ ನೆನಪಾರು ಹೋಗ್ಬಿಡ್ತಾರೆ, ಏನಕ್ಕೇನ ಎಲ್ಲಾದರೂ ಬರಬೇಕು ಅಂತ. ಸಿ ಟಿ ರವಿ ಎದುರು 2 ಆಪ್ಷನ್ ಇದೆ. ಒಂದು ವಿಧಾನ ಪರಿಷತ್ತಿಗೆ ಬಂದು ವಿರೋಧ ಪಕ್ಷದ ನಾಯಕರಾಗಬೇಕಿತ್ತು, ಬಟ್ ಅದಾಗಲ್ಲ. ಅಶೋಕ್
ಒಕ್ಕಲಿಗರು ವಿಧಾನಸಭೆಗಾಗಿರೋದ್ರಿಂದ ವಿಧಾನ ಪರಿಷತ್ಗಾಗಲ್ಲ. ಹೀಗಾಗಿ ಅವರು ಬಳಿ ಉಳಿದಿರ್ತಕ್ಕಂಥ ಏಕೈಕ ವಿಕಲ್ಪ ಅಂದರೆ ಬೆಂಗಳೂರು ಉತ್ತರ. ಅದಕ್ಕಾಗಿ ಅವರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಟಿಕೆಟ್ ಕೊಡುತ್ತಾ? ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ, ಅಥವಾ ಇನ್ಯಾರಾದರೂ ತಂದು ನಿಲ್ಲಿಸಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ಮನಸ್ಸಿನಲ್ಲಿದೆಯಾ? ಯಡಿಯೂರಪ್ಪನವರ ಮನಸ್ಸಿನಲ್ಲಿ ಸಿ ಟಿ ರವಿಗೆ ಸರಿ ಒಂದು ಅಕಾಮಿಡೇಟ್ ಮಾಡೋಣ ಅಂತಕ್ಕಂಥದ್ದು ನಿರ್ಧಾರ ಮಾಡ್ತಾರ? ಇವೆಲ್ಲ ಪ್ರಶ್ನೆಗಳಿವೆ. ಬಿ ಜೆ ಪಿಯಲ್ಲೂ ಅತಿ ಹೆಚ್ಚು ಗೊಂದಲ ಬೆಂಗಳೂರು ಉತ್ತರಕ್ಕೆ ಸಂಬಂಧಪಟ್ಟಂತಿದೆ. ಒಬ್ಬ ಒಕ್ಕಲಿಗರಿಗೆ ಕೊಡಬೇಕು ನಿಜ, ಯಾರಿಗೆ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ. ಹೈಕಮಾಂಡ್ ಮನಸ್ಸಿನಲ್ಲಿ ಯಾರಾದರೂ ಒಂದು ಸರ್ಪ್ರೈಸ್ ಕ್ಯಾಂಡಿಡೇಟ್ ಇದ್ದಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಷ್ಟು ಬೇಗ ಸಿಗುತ್ತೆ ಅಂತ ನನಗನ್ನಿಸ್ತಿಲ್ಲ. ಆದರೆ ಬೆಂಗಳೂರು ಉತ್ತರ ಒಂದು ಕಾವೇರಿದ ಕಣವಾಗಿ ಪರಿವರ್ತಿತ ಆಗತ್ತೆ ಲೋಕಸಭಾ ಚುನಾವಣೆಯಲ್ಲಿ ಅಂತ ಅನಿಸುತ್ತೆ. ನೀವು ಬೆಂಗಳೂರು ದಕ್ಷಿಣದಲ್ಲೂ ನೋಡಿ, ಶಿವಕುಮಾರ್, ಡಿ ಕೆ ಶಿವಕುಮಾರ್ ಅವರು ಹೋಗಿ ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪನವರನ್ನು ಎರಡೆರಡು ಬಾರಿ ಭೇಟಿಯಾಗಿ ಬಂದರು. ಅವರ ಮುನಿಸನ್ನು ತಣಿಸುವ ಪ್ರಯತ್ನ. ಯಾಕಂದರೆ ವಿಜಯನಗರ ಮತ್ತು ಗೋವಿಂದರಾಜನಗರ್ ಅದು ಬೆಂಗಳೂರು ದಕ್ಷಿಣಕ್ಕೆ ಬರುತ್ತೆ. ಆ ಕಾರಣದಿಂದ ಕೂಡ ಬೆಂಗಳೂರು ನಗರದ 3 ಸೀಟ್ಗಳನ್ನು ಗೆಲ್ಲುವ ಒಂದು ಕಾರ್ಯತಂತ್ರವನ್ನು ಡಿ ಕೆ ಶಿವಕುಮಾರ್ ರೂಪಿಸ್ತಾ ಇದ್ದಾರೆ. ಬಿ ಜೆ ಪಿ ಅದಕ್ಕೆ ಯಾವ ರೀತಿಯ ಕೌಂಟರ್ ಕೊಡುತ್ತೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.